ನಮ್ಮ ಬೆಳ್ಳಳ್ಳಿ ಗ್ರಾಮ, ಯಲಹಂಕ ಹೋಬಳಿ, ಬ್ಯಾಂಗ್ಳೂರು 64. ನಾವು ಹುಟ್ಟಿ ಬೆಳೆದಿರೋದು ಬೆಳ್ಳಳ್ಳಿನಾಗೇನೆ. ನಾವು ಸುಮಾರಾಗಿ ನಮ್ಮ ತಂದೆ, ನಮ್ಮ ಗ್ರ್ಯಾಂಡ್ ತಂದೆಯಿಂದ ನಾವು ಇಲ್ಲಿದ್ದು 300 ವರ್ಷದಿಂದ ಬೆಳ್ಳಳ್ಳಿ ಗ್ರಾಮನಾಗಿ ಇದ್ದೀರಿ. ಇದು ಪ್ರಾಪರ್ಟಿ ಬೆಳ್ಳಳ್ಳಿ ಗ್ರಾಮದು 602 ಎಕರೆ ಪ್ರಾಪರ್ಟಿ. ಇದ್ರಾಗೆ ಗೋಮಾಳ ಬಂದು 262 ಎಕರೆ ಗೋಮಾಳ, 55 262 ಎಕರೆ ಗೋಮಾಳ. ಇದು ಗೋಮಾಳನಾಗೆ 1978ನಲ್ಲಿ ಬಸವಲಿಂಗಪ್ಪ ಹೋಮ್ ಮಿನಿಸ್ಟರ್ ಆಗಿದ್ದರು. 78ನಾಗೆ 2 ಎಕರೆ ಎಲ್ಲರಿಗೂ ಸ್ಯಾಂಕ್ಷನ್ ಮಾಡಿದರು. 2 ಎಕರೆ ಬ್ರಾಹ್ಮಿನ್ಸು, 2 ಎಕರೆ ಮುಸ್ಲಿಮ್ಸು, 4 ಎಕರೆ ಶೆಡ್ಯೂಲ್ಡ್ ಕ್ಯಾಸ್ಟು ಎಲ್ಲ ಮಾಡಿದ್ರು. 140 ಎಕರೆ ಗ್ರಾಂಟ್ ಮಾಡಿದರು. ಮಿಕ್ಕಿದ್ದು ಹಂಗೆ ಪೆಂಡಿಂಗ್ ಇತ್ತು ಗೋಮಾಳ. ಅದು ಗ್ರಾಂಟ್ ಆದಮೇಲೆ 78ನಲ್ಲಿ 96ನಲ್ಲಿ ನಾನು ಅದಾಗೆ 15 ಇಯರ್ಸು ಪ್ರಭಾವ ಮಾಡಬಾರ್ದು ಅಂತ ಪೆನ್ಷನ್ ಇತ್ತು. ಆಮೇಲೆ ನಾನು 1906ನಲ್ಲಿ ಇದು ಪೇಪರ್ಸ್ ಎಲ್ಲ ನೋಡ್ಕೊಂಡು ಯಾರಿಗೆ ಗ್ರಾಂಟ್ ಆಗಿದ್ದರು ಅಂದರೆ ಇವು ರಾಮಕೃಷ್ಣಕ್ಕೆ ಅಂತ ಗ್ರಾಂಟ್ ಆಗಿದ್ದರು. ಅವನ ಗ್ರಾಂಟಿಂದ ನಾನು 1 ಎಕರೆ ಜಾಗ ಔಟ್ ಆಫ್ 2 ಎಕರ್ಸ್ನಲ್ಲಿ 1 ಎಕರೆ ಜಾಗ ನಾನು ತೊಗೊಂಡೆ. 1 ಎಕರೆ ಜಾಗ ಸೈಯದ್ ಇಲಾಜ್ ಅಂತ ನಮ್ಮ ಕಜಿನ್ ತೊಗೊಂಡೆ. 1 ಎಕರೆ 2 ಎಕರೆನಲ್ಲಿ ಅದು 1 ಎಕರೆ ನಾನು ತೊಗೊಂಡು 96ನಲ್ಲಿ ತೊಗೊಂಡಿರೋದು ಪತ್ರ. 96ನಲ್ಲಿ ಪತ್ರ ಸೇಲ್ ಡೀಟ್ ಐತೆ. 96ನಲ್ಲಿ ಪತ್ರನಲ್ಲಿ ಅವ್ರ ಗ್ರಾಂಟ್ನಾಗ ಏನೈತೆ ಅಂದರೆ ಇದು ಅಲಾಟ್ ಆಗಿರೋದು ಬ್ರಾಹ್ಮಿನ್ಸ್ ಅಂತ ಅಲಾಟ್ ಆಗಿರೋದು, ಶೆಡ್ಯೂಲ್ ಕ್ಯಾಸ್ಟ್ ಅಂತ ಇಲ್ಲ, ಬ್ರಾಹ್ಮಿನ್ಸ್ ಅಂತ ಗ್ರಾಂಟಿನಾಗೆ. ಅದು ನೋಡ್ಕೊಂಡು ನಾನು ತೊಗೊಂಡ್ಮೇಲೆ 96 ಗಂಟ ಏನು 96ಗಿಂತ ಇವಾಗ ಗಂಟು ಏನು ತಕರಾರು ನಡೀಲ್ಲ. ಅದಾಗೆ ನಾನು 1 ಎಕರೆ ನಾನು 2007ನಾಗೆ ಶ್ರೀದೇವಿ ಆ್ಯಂಡ್ ಅವ್ರ ಫಾದರು ಗುಣಶೇಖರ್ ಅಂತ ಇಬ್ಬರಿಗೂ ಸೇಲ್ ಇದು ಮಾಡಿದೆ ಅಗ್ರಿಮೆಂಟ್. ಗುಣಶೇಖರ್ 1 ಎಕರೆ, ನಾನು 1 ಎಕರೆ ನಮ್ಮ ಪಕ್ಕದಾಗ ಇದ್ದಿದ್ದಿಲ್ಲ, ಅವರು 1 ಎಕರೆ ಇಲಿಯಾಸು, ಇಬ್ಬರು ನಾವು ಆರ್ಡಿನರಿ ಅಗ್ರಿಮೆಂಟ್ ಮಾಡಿದರು. ಅಗ್ರಿಮೆಂಟ್ ಮಾಡಿಬಿಟ್ಟು ಅವರು ನಮಗೆ ಚೆಕ್ ಕೊಟ್ಟಿದ್ದರು, ವೈಟ್ ಮನಿ ಚೆಕ್ ಕೊಟ್ಟಿದ್ದು. ಎಷ್ಟು 68 ಲಕ್ಷ ನಮಗೆ ಕೊಟ್ಟಿದ್ದು, 68 ಲಕ್ಷ ಅವ್ರು ಕೊಟ್ಟಿದ್ರು ಚೆಕ್ ಮುಖಾಂತರ. ಅದ್ರಾಗೆ ಏನು ಮಾಡಿದ್ರು, 6 ತಿಂಗಳಿಂದ ನಾನು ರಿಜಿಸ್ಟರ್ ಮಾಡ್ಕೊತೀನಿ, ರಿಜಿಸ್ಟರ್ ಮಾಡ್ಕೊತೀನಿ ಅಂತ ಹೇಳಿ 6 ತಿಂಗಳು ಬಿಟ್ಟು 12ಕ್ಕೆ ಬಂದರು ಅವರು. 5 ವರ್ಷ ಬಿಟ್ಟು ಯಾರು ಬಂದರು? ಶ್ರೀದೇವಿ ಆ್ಯಂಡ್ ಶ್ರೀದೇವಿ ಹಸ್ಬೆಂಡು ಗುಣಶೇಖರ್ ಇಲ್ಲ, ಹಸ್ಬೆಂಡ್ ಬಂದು ಹೀರೋ ಯಾರು ಜಗನ್ನಾಥ್, ಹಸ್ಬೆಂಡ್ ಬಂದು ಜಗನ್ನಾಥ್. ಗಂಡ ಹೆಂಡತಿ ಇಬ್ಬರು ಬಂದು ನಮ್ಮ ತಂದೆಗೆ ಬಿಟ್ಬಿಡಿ, ನಮ್ಮ ತಂದೆ ವಯಸ್ಸಾಗಿಬಿಟ್ಟಿದ್ದದೆ, ನಮಗೆ ಒಂದು ಕೆಲಸ ಮಾಡಿ, ನಮ್ಮ ತಂದೆ ಬರೋದಿಲ್ಲ ಇವಾಗ, ನಮಗೆ ಅಗ್ರಿಮೆಂಟ್ ರಿಜಿಸ್ಟರ್ ಮಾಡಿ ಒಂದು GP ನಮಗೆ ಮಾಡಿಕೊಡಿ, ನಾವು ಡಾಕ್ಯುಮೆಂಟ್ ಎಲ್ಲ ರೆಡಿ ಮಾಡ್ಕೊಂಡು ಬರ್ತೀರಿ. ನಮಗೆ ಒಂದು ಪೈಸಾ ಕೊಟ್ಟಿಲ್ಲ, ನಮ್ಮ ಡಾಕ್ಯುಮೆಂಟ್ ರೆಡಿ ಮಾಡಿಕೊಡ್ತೀವಿ. ಡಾಕ್ಯುಮೆಂಟ್ ರೆಡಿ ಮಾಡೋಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು, ಮಾಡಬೇಕು, ಇದು ಎಲ್ಲ ಖರ್ಚು ಮಾಡಬೇಕು. ವಿತಿನ್ 60 ಡೇಸ್ನಲ್ಲಿ ನಾವು ಮಾಡಿಕೊಡ್ತೀನಿ ಅಂತ ನನ್ನ ಹತ್ರ ಏನಿದು ಒಂದು GP ಕೆಲಸಕ್ಕೆ ಒಂದು ಅಗ್ರಿಮೆಂಟು ಮಾಡ್ಕೊಂಡು ಬ್ಯಾಲೆನ್ಸ್ ಅಮೌಂಟು ನಿಮ್ಗೆ ಕರ್ಕೊಂಡು ರಿಜಿಸ್ಟರ್ ಮಾಡಿಸ್ತೀನಿ ಅಂತ 2 ಬಂದು ಇಬ್ಬರು ರಿಜಿಸ್ಟರ್ ಮಾಡ್ಕೊಂಡು ಹೋಗಿದ್ದು. ನಾನು 16 ಡೇಸ್ನಾಗ ಮಾಡ್ತೀನಿ ಅಂತ. 60 ಡೇಸೂ ಆಗ್ತು. ಆದಮೇಲೆ ತಿರ್ಗಾ 15 ಗಂಟೆನೂ ಆಯಿತು. 3 ಇಯರ್ಸ್ ಆಯಿತು. 3 ಇಯರ್ಸ್ ಆದಮೇಲೆ ಇವನು ಕೇಸ್ ಆಗ್ದ. ಯಾರೋ ಗುಣಶೇಖರ್ ಇದ್ದಾರಲ್ಲ, ಅವ್ರ ತಂದೆ ಶ್ರೀದೇವಿ ಮೇಲೆ ನಮ್ಮ ಮೇಲೆ ಕೇಸ್ ಆಗಿದ್ರು. ಯಾಕೆ ನನ್ನ ಬಿಟ್ಟು ನೀವು ಅವ್ರಿಗೆ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದೀರ ಅಂತ. ಮಗಳ ಮೇಲೇನು ನನ್ನ ಮೇಲೆ ಕೇಸ್ ಆಗಿದ್ರು. 0314/15 ಕೇಸ್ ನಂಬರ್ OS 314/15 ಕೇಸ್ ಆಗಿದ್ರು. ಆ ಕೇಸ್ ಹಂಗೆ ನಡ್ಕೊಂಡು ಬರ್ತಾಯಿದ್ದೆ. ಕೇಸ್ ನಡ್ಕೊಂಡು ಬರೋ ಟೈಮ್ನಾಗೆ ಏನು ಮಾಡ್ತಾನೆ ಇವನು ಜಗನ್ನಾಥ್, ಶ್ರೀದೇವಿ ಇಬ್ಬರು ನಾನು ಹೇಳ್ಬಿಟ್ಟು ಕೇಸ್ನಾಗೆ ನಾನು ಕ್ಯಾನ್ಸಲ್ ಮಾಡಿಬಿಟ್ಟೆ. ನೋಟಿಸ್ ಕೊಟ್ಟೆ ಇದಕ್ಕೆ, ಸರ್ ನೀವು ಇನ್ನೂ ಬಂದಿಲ್ಲ ಅಂತ. 12ನಾಗೆ ಮಾಡಿರೋದು ನಾನು 23ನಾಗೆ ನೋಟಿಸ್ ಕೊಟ್ಟೆ. ಯಾರಿಗೆ? ಇವ್ರಿಗೆ 23 ಅಂದರೆ 12ನಾಗೆ ಎಷ್ಟಾಯಿತು? 11 ವರ್ಷ ಬಿಟ್ಟು ನೋಟಿಸ್ ಕೊಟ್ಟೆ. ಸರ್ ನೀವು ಇವಕ್ಕೂ ಡಾಕ್ಯುಮೆಂಟ್ ರೆಡಿ ಮಾಡಿಲ್ಲ, ಬಂದು ರಿಜಿಸ್ಟರ್ ಮಾಡಿಲ್ಲ, ಏನಿಲ್ಲ ಅಂತ. ನಾನು ವಿತೌಟ್ ಪೊಟಿಷನ್ ಕೊಟ್ಟಿರೋದು. ಆ ಟೈಮ್ನಾಗೂ ಪೊಟಿಷನ್ ಕೊಟ್ಟಿಲ್ಲ, ನನ್ನ ಹತ್ರ ಬಂದು ರಿಜಿಸ್ಟರ್ ಮಾಡ್ಕೊಂಡಿಲ್ಲ. ಮಾಡ್ಕೊಂಡು ಏನು ಮಾಡಿದ್ದಾನೆ ನೀನು? ನಾನು ಕ್ಯಾನ್ಸಲ್ ಮಾಡಿದೆ. ನೋಟಿಸ್ ಕೊಟ್ಟೆ, GPನೂ ಕ್ಯಾನ್ಸಲ್ ಮಾಡಿದೆ ಸಬ್ ರಿಜಿಸ್ಟರ್ನಿಂದ. ಆಮೇಲೆ ಪಬ್ಲಿಕ್ ನೋಟಿಸ್ ಕೊಟ್ಟೆ. ಎಲ್ಲ ಕೊಟ್ಟರು ಆನ್ಸರೇ ಮಾಡಿಲ್ಲ, ಬಂದಿಲ್ಲ. ಇದು ಬಿಟ್ಟು ಏನು ಮಾಡಿದ್ದಾನೆ, ಇದು ಜಿಗ್ನಿನಾಗೆ ರಾಮೋಜಿಗೌಡ MLC ಇದ್ದಾನೆ ಜಿಗ್ನಿನಾಗೆ, ಕಾಂಗ್ರೆಸ್ನಾಗೆ. ಅವ್ರಿಗೆ ಏನು ಮಾಡಿದ್ದಾನೆ, ಕಣ್ಣು ಮುಚ್ಚಿ ಅಗ್ರಿಮೆಂಟ್ ಮಾಡಿಬಿಟ್ಟಿದ್ದಾರೆ. ಅವ್ರಿಗೆ ಅಗ್ರಿಮೆಂಟ್ ಮೇಲೆ ಅಗ್ರಿಮೆಂಟು ಹೆಂಗಾಗ್ತದೆ ನನಗೆ ಗೊತ್ತಿಲ್ಲ. ಅದು GPನೂ ಕ್ಯಾನ್ಸಲ್ ಆಗಿದ್ದಾರೆ, ಇದು ಮಾಡಿದ್ದಾರೆ. ವಿತೌಟ್ ಪೊಸಿಷನ್ನು ಅಗ್ರಿಮೆಂಟು ಲೆಕ್ಕಲೆ ಕ್ಯಾನ್ಸಲ್ ಕೇಳಿಸಲಾರೆ ಅಗ್ರಿಮೆಂಟ್
ಆಗಿಲ್ಲ ಕೋಸೆ ಅದಕ್ಕೆ ಲಾಯರ್ ನೋಟಿಸ್ ಕೊಟ್ಟಿರೋದು ಶ್ರೀದೇವಿಗೆ ನೋಡಿ. ಯಾವಾಗ ಕೊಟ್ಟಿದ್ದು 6 ಏಪ್ರಿಲ್ 23 ನೋಟಿಸ್ ಕೊಟ್ಟೆ. ಲಾಯರ್ ನೋಟಿಸು ರಿಪೀಲ್ ಮಾಡಿಲ್ಲ. ಹಾಂ, ಜಿ ಪಿ ಅಗ್ರಿಮೆಂಟ್, ಸೇಲ್ ಅಗ್ರಿಮೆಂಟ್ ಕೊಟ್ಟಿದ್ದೆ ನಾನು. ಯಾವಾಗ ಕೊಟ್ಟಿರೋದು ಸೇಲ್ ಅಗ್ರಿಮೆಂಟು? ರೂಲ್ನಾಗೆ ಕೊಟ್ಟಿರೋದು ಸೇಲ್ ಅಗ್ರಿಮೆಂಟು. ಹಾಂ, ಹಾಗೆ ಬಂದಿಲ್ಲ. ಹಾಂ, ಇರಿ, ಇದು ಸೇಲ್ ಅಗ್ರಿಮೆಂಟ್ ಇತ್ತು. ಸೇಲ್ ಅಗ್ರಿಮೆಂಟ್ ಮೇಲೆ ನಾನೇನು ಮಾಡಿದೆ ನೋಡಿ, ಕ್ಯಾನ್ಸಲ್ ಮಾಡಿರೋದು ಅವ್ರಿಗೆ 55 ಇದು ಜಿ ಪೇ ಕ್ಯಾನ್ಸಲ್ ಮಾಡಿದ್ದೀನಿ. 23 ಕ್ಯಾನ್ಸಲ್ ಮಾಡಿದ್ದೀನಿ. ಹಾಂ, ಅದಕ್ಕೆ ಆನ್ಸರ್ ಕೊಟ್ಟಿಲ್ಲ ನೋಡಿ. ಪಬ್ಲಿಕ್ ನೋಟಿಫಿಕೇಷನ್ನು, ಹಾಂ, ಅದಕ್ಕೂ ಆನ್ಸರ್ ಮಾಡಿಲ್ಲ. ಪೇಪರ್ ಪಬ್ಲಿಕ್ ನೋಟಿಫಿಕೇಷನ್ನು, ಹಾಂ ನೋಡಿ. ಇನ್ನೊಂದು ಪೇಪರ್ ನೋಟಿಫಿಕೇಷನ್ನು ಕನ್ನಡ ಪರ್ವ 7493 ಅದಕ್ಕೂ ಬಂದಿಲ್ಲ. ಹಾಂ, ಆಮೇಲೆ ಏನು ಮಾಡಿದ್ದಾನೆ, ರಾಮೋಜಿಗೌಡ ವಿತೌಟ್ ಜಿ ಪೇ ನಮ್ಮ ಹೆಸರು ಹಾಕಿ ನೋಡಿ, ವಿತೌಟ್ ಪಿಟಿಷನ್ ರಾಮೋಜಿಗೌಡಕ್ಕೆ ವಿತೌಟ್ ಪಿಟಿಷನ್ನ ಅಡ್ಮಿಟ್ ಮಾಡಿಬಿಟ್ಟು 5 ಕೋಟಿ ಇನ್ನೂ ತೊಗೊಂಡ್ಬಿಟ್ಟಿದ್ದಾನೆ ಇದ್ರ ಹತ್ರ. ಇನ್ನು ರಾಮೋಜಿಗೌಡ ಏನು ಮಾಡಿದ್ದಾನೆ, ಅವನು ಪಿಕ್ಚರ್ ಬಂದ ತಕ್ಷಣ ಇವ್ರು ಗಿರಾಂಟಿ ಇರ್ತಾಯಿರಲ್ಲ, ಗಿರಾಂಟಿಗೆ ಹೋಗಿ ಎತ್ಕೊಟ್ಟು ನೀವು ಒಂದು ಕೆಲಸ ಮಾಡಿ, ಇವ್ರಿಗೆ ನಾವು ಶೆಡ್ಯೂಲ್ ಕೇಸ್ ಅಂತ ಕೇಸ್ ಹಾಕಿ ಅಂತ ಗಿರಾಂಟಿಗಿಂದ ಕೇಸ್ ಹಾಕಿದ್ರು. AC ಕೋರ್ಟ್ನಲ್ಲೇ ಕೇಸ್ ಹಾಕಿದ್ರು. AC ಏನು ಮಾಡಿದ್ರು, ತಹಸೀಲ್ದಾರ್ಗೆ ಬರೆದ್ರು, ಇದು ಶೆಡ್ಯೂಲ್ ಕೇಸ್ ಬರ್ತದೆ, ಇಲ್ಲ ಬ್ರಾಹ್ಮಿನ್ ಬರ್ತದೆ, ರಿಪೋರ್ಟ್ ಕೊಡಿ ಅಂತ. ಇದು ತಹಸೀಲ್ದಾರ್ ರಿಪೋರ್ಟ್ ಕೊಟ್ಟರು, ಇದು ಸಾಮಾನ್ಯ ಜನರಿಗೆ ಬರೋದು, ಶೆಡ್ಯೂಲ್ ಕೇಸ್ಗೆ ಬರೋದಿಲ್ಲ ಅಂತ ರಿಪೋರ್ಟ್ ಕೊಟ್ಟರು. ರಿಪೋರ್ಟ್ ಮೇಲೆ ಇವರು ಪರ್ಮೋತ್ AC ಇದ್ದರು. ಪರ್ಮೋತ್ AC ಏನು ಮಾಡಿದ್ರು, ಆರ್ಡ್ರ್ ಮಾಡಿದ್ರು. ಪರ್ಮೋತ್ ಹೋಟೆಲ್ಲು AC ನನ್ನ ಪರವಾಗಿ ಇದು ಜನರಲ್ ಪ್ರಾಪರ್ಟಿ ಅಂತ ಆರ್ಡ್ರ್ ಮಾಡಿದ್ರು. ಅದು ಆರ್ಡ್ರ್ ಆದಮೇಲೆ ಏನು ಮಾಡಿದ್ರು, ಇವರು ತಿರ್ಗಾ ಇದಕ್ಕೆ ಹೋಗಿದ್ರು, ಡಿ ಸಿಗೆ ಅಪೀಲ್ ಹೋಗಿದ್ರು. ಡಿ ಸಿ KPTL ಕೇಸ್ ನಂಬರ್ 46/25 ಅದು ಅಪೀಲ್ ಒಂದು ಕ್ಯಾನ್ಸಲ್ ಆಯಿತು. ಅದು ಅಪೀಲ್ ಕ್ಯಾನ್ಸಲ್ ಆದಮೇಲೆ ಸಿವಿಲ್ ಕೇಸ್ನಾಗೆ ಕೇಸ್ ಹಾಕಿದೆ ನಾನು. ಕೇಸ್ ಹಾಕಿ ಸಿವಿಲ್ ಕೇಸ್ನಾಗೆ ನಾನು ಇಷ್ಟೇ ತೊಗೊಂಡೆ, OS ನಂಬರ್ 59 OS ನಂಬರ್ 59 ಕೇಸ್ ಆಗಿದೆ. ಕೇಸ್ ಮೇಲೆ ನನಗೆ ಟೆಂಪರರಿ ಇಂಜೆಕ್ಷನ್ ಅಪ್ ಟು ಸೂಟು ಆಗೋ ಗಂಟ ಡಿಸ್ಟರ್ಬ್ ಮಾಡಬಾರ್ದು ಅಂತ, ಅಪ್ ಟು ಸೂಟ್ ಕ್ಯಾನ್ಸಲ್ ಆಗೋ ಗಂಟ ಡಿಸ್ಟರ್ಬ್ ಮಾಡಬಾರ್ದು ಅಂತ OSನಾಗೆ ನನಗೆ ಇಂಜೆಕ್ಷನ್ ಸಿಕ್ತು ಮೇಲೆ MAಗೆ ಹೋಗ್ತಾರೆ ಅವರು. MA ಆಗಿದ್ರು, MA ಆಗಿದ್ರು. ಅಪೀಲು MA /124 MA ಇದೂ ಡಿಸ್ಮಿಸ್ ಆಯಿತು. MA ಅಪೀಲ್ ಕ್ಯಾನ್ಸಲ್. ಆಮೇಲೆ ತಿರ್ಗಾ ಅವರು ನನ್ನ ಮೇಲೆ ಕೇಸ್ ಹಾಕಿದ್ರು. ಯಾರೋ ಇರೋ ಶ್ರೀದೇವಿ ಜಗನ್ 2053 ಕೇಸ್ ಹಾಕಿದ್ರು. ಕೇಸ್ದಾಗೆ ನನ್ನ ಮೇಲೆ ಇಂಜೆಕ್ಷನ್ ಕೇಳಿದ್ರು. ಇಂಜೆಕ್ಷನ್ ಕ್ಯಾನ್ಸಲ್ ಆಯಿತು. ಅದು ಕೇಸ್ ನಡೀತಾ ಐತೆ. ಇಂಜೆಕ್ಷನ್ ಎಲ್ಲ ಇತ್ತು ಅವ್ರ ಹತ್ರ, ಕ್ಯಾನ್ಸಲ್ ಐತೆ. ಆರ್ಡ್ರಸ್ಸು ಎಲ್ಲ ಕಡೆ, DC ಆರ್ಡರ್ ನನ್ನ ಕಡೆ, DC ಆರ್ಡರ್ ನನ್ನ ಕಡೆ, OS ಆರ್ಡರ್ ನನ್ನ ಕಡೆ, MA ಆರ್ಡರ್ ನನ್ನ ಕಡೆ. ತಿರ್ಗಾ ಅವ್ರು ಹಾಕಿರೋದು ಕೇಸ್ OSದು ಅದೂ ಕ್ಯಾನ್ಸಲ್ ಆಗಿರೋದು ನನ್ನ ಕಡೆ. ಎಲ್ಲ ಇಷ್ಟು ಆರ್ಡರ್ ಮಾಡ್ಕೊಂಡು ಏನು ಮಾಡ್ತಾನೆ ಅಂದರೆ, ನಾನು ಇಲ್ಲಿ ಪೊಸಿಷನ್ ಆಗಿದ್ದರೆ ಕೆಲಸ ಮಾಡ್ತಾಯಿದ್ದರೆ ಇನ್ನು ಯಾವಾಗೂ ಫೋನ್ ಮಾಡೋದು ಪೊಲೀಸ್ಗೆ ಫೋನ್ ಮಾಡಿಬಿಟ್ಟು ಅಲ್ಲಿಂದ ಇನ್ಫ್ಲೂಯೆನ್ಸ್ ಮಾಡೋದು. ಅಲ್ಲಿಂದ ಯಾಕೆಂದರೆ ರಾಮೋಜಿಗೌಡ ಇದು ಇಲ್ಲ MLC ಫೋನ್ ಮಾಡಿಸಿ ನಮಗೆ ಈ ಥರ ನಮ್ಮ ಜಮೀನು ಅಂತ ಅವ್ರಿಗೆ ಮೀಸ್ಗಳು ಏನು ಮಾಡ್ತಾರೆ ಪಾಪ ಅಧಿಕಾರ ಅವರು ಮಾಡಿದ್ದಾರೆ ಫೋನ್ ಅಂತ ನಮ್ಮ ಹತ್ರ ಬಂದು ನೋಡ್ತಾರೆ. ಡಾಕ್ಯುಮೆಂಟ್ ನೋಡ್ಕೊಂಡು ಹೋಗ್ಬಿಡ್ತಾರೆ. ನಾನು ಅವ್ರಿಗೆ ಡಾಕ್ಯುಮೆಂಟ್ ತೊಗೊಂಡು ಬಂದರೆ ತೊಗೊಂಡು ಬರೋದಿಲ್ಲ. ಡಾಕ್ಯುಮೆಂಟು ಯಾವುದು ಅವ್ರ ಹತ್ರ ಡಾಕ್ಯುಮೆಂಟ್ ಯಾವುದಿಲ್ಲ ತೊಗೊಂಡು ಬರೋಕ್ಕೆ. ಒಂದು ಅಗ್ರಿಮೆಂಟ್ ಬಿಟ್ಟು ಯಾವುದು ಡಾಕ್ಯುಮೆಂಟ್ ಇಲ್ಲ. ಪಾಣಿ, ಖಾತೆ, ಮೆಟೇಷನ್ನು, RTC ಎಲ್ಲೂ ಅಪ್ ಟು ಡೇಟ್ ನನ್ನ ಹೆಸರಾಗಿ ಐತೆ. ಇಲ್ಲಿ ರೌಡಿಸಮ್ಗೆ ಕರೀತಾರೆ. ರೌಡಿಸಮ್ಗೆ ಕರಿಬಿಟ್ಟು ಎಲ್ಲ ಇದು ಜಿಮ್ ಬಿಲ್ಡ್ರ್ ಅಂತ ಕರೆಸಿ ಎಲ್ಲ ಭಯ ಒಂದು ಅದು ನಮ್ಮ ಕೆಲಸ ಹತ್ರ ಅವ್ರು ಬರೋದಕ್ಕೆ ಏನಕ್ಕೆ ಕಾರಣ? ಎಷ್ಟೋ 20-25 ಜನ ಇದ್ದಾರೆ ಕೊಟ್ಟು ತೊಗೊಳ್ಳಿ ನೀವು. 20-25 ಜನ ಏನು ಕೆಲಸ ಅವ್ರಿಗೆ ಇಲ್ಲಿ ಬರೋಕ್ಕೆ? ಹಾಂ, ಏನು ನನಗೆ ಕೆಲಸ? ಏನು ನಮ್ಮ ಹುಡುಗರು ಇರ್ತಾರೆ, ಏನಾನ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಮಡ್ರುಗಳು ಆಗ್ತದೆ. ಅರ್ಥ ಆಯ್ತಾ? ಮಡ್ರುಗಳು ಆಗ್ತದೆ ನನ್ನ ಹುಡುಗರು. ನಮಗೆ ಎಷ್ಟೊತ್ತ ನಾವು ಸಾರ್ಮಂದ ಮಾಡ್ಕೊಂಡು ಹೋಗಬೇಕು? ಹಾಂ, ಇದೇ ಕೆಲಸ. ನೆನ್ನೆ ತಹಸೀಲ್ದಾರ್ಗೆ ಫೋನ್ ಮಾಡಿ ಕೆಲಸ ನಿಲ್ಲಿಸಿ ಅಂತ ಹೇಳಿದ್ದಾರೆ. ತಹಸೀಲ್ದಾರ್ ಹೇಳಿದ್ದಾರೆ ನಮ್ಗೆ ನಿಲ್ಸೋಕ್ಕಾಗೋದಿಲ್ಲ, ಅದು ಡಾಕ್ಯುಮೆಂಟ್ ಕರೆಕ್ಟ್ ಐತೆ, ನಿಮ್ಗೆ ನಿಲ್ಸೋಕ್ಕಾಗೋದಿಲ್ಲ ಅಂತ ಫುಲ್ ಪವರು ತೋರಿಸೋದು. ಆಮೇಲೆ BBMPಗೆ ಫೋನ್ ಮಾಡಿದ್ದಾರೆ. ನೋಡ್ರಿ ಅವರು ಹೋಗಿ ಇದು ಪ್ಲಾನ್ ಸ್ಯಾಂಕ್ಷನ್ ಮಾಡಿಲ್ಲ, ಏನು ಮಾಡಿಲ್ಲ,
ಕೆಲಸ ಮಾಡ್ತಾ ಇದ್ದಾರೆ ಅಂತ. ನಾನು ಬಂದಿದ್ದು ಎಕ್ಸ್ಪ್ಲೇಷನ್ ಮಾಡಿ ಸರ್, ನೀವು ಏನೈತೆ ಡಾಕ್ಯುಮೆಂಟ್ ತೊಗೊಳ್ಳಿ ಅಂತ ಅವ್ರಿಗೆ ಹೇಳಿ, ಅವ್ರು ಬಂದಿದ್ದು ಡಾಕ್ಯುಮೆಂಟ್ ಎಲ್ಲ ಕೊಟ್ಟು ಅವ್ರಿಗೆ ಸಂತೋಷ ಎಲ್ಲ ಇದೇ ಕೆಲಸ ಮಾಡ್ತಾಯಿದ್ದಾರೆ. ಇವಾಗ ಲಾಸ್ಟ್ ಕೊನೆಗೆ ತಗೊಂಡು ಬಂದು ರೌಡಿಸಮ್ಗೆ ತೋರಿಸ್ತಾ ಇದ್ದಾರೆ. ಇಲ್ಲಿ ನಮಗೆ ಪ್ರಾಣಕ್ಕೆ ಅಪಾಯ ಐತೆ. ರಾಮಜಿಗೌಡ, ಜಗನ್ನಾಥ್ನಿಂದ, ಶ್ರೀದೇವಿನಿಂದ 3 ಜನರಿಂದ ನನಗೆ ಪ್ರಾಣಕ್ಕೆ ಅಪಾಯ ಐತೆ. ನಾನು ಚಿಕ್ಕ ಮನುಷ್ಯ, ಇವರು ಪವರ್ಫುಲ್ಲು, ಅರ್ಥ ಆಯ್ತಾ ನಿಮಗೆ? ಪವರ್ಫುಲ್ಲು ಇವರು ಪಾಲಿಟಿಕ್ಸ್ನಾಗೆ, ಕಾಂಗ್ರೆಸ್ ಪಾಲಿಟಿಕ್ಸ್ನಾಗೆ ಪವರ್ಫುಲ್ ಐತೆ. CMನಿಂದ ಫೋನ್ ಮಾಡಿಸ್ತಿದ್ದೀನಿ ಅಂತ ಹೇಳ್ತಾನೆ, ಅರ್ಥ ಆಯ್ತಾ? ಕಮಿಷನಿಂದ ಫೋನ್ ಮಾಡ್ತೀನಿ ಅಂತ ಹೇಳ್ತಾನೆ. ನನಗೆ ರಕ್ಷಣೆ ಬೇಕು. ಏನು ಹೆಚ್ಚು ಕಮ್ಮಿ ಆಗಿದ್ರೆ, ನನಗೆ ಹೆಚ್ಚು ಕಮ್ಮಿ ಆದರೆ ಶ್ರೀದೇವಿ, ರಾಮಜಿಗೌಡ, ಜಗನ್ನಾಥ್, ಇವ್ರು 3 ಜನನೇ ನನಗೆ, ನನ್ನ ಫ್ಯಾಮಿಲಿಗೆ ನನಗೆ ಹೆಚ್ಚು ಕಮ್ಮಿ ಆಗಿದೆ. ಕಾರಣ ಅವರೇ, 3 ಜನನೇ ಕಾರಣ. ನನ್ನ ಹೆಸರು ಸೈಯದ್ ಮುನೀರು, ಬೆಳ್ಳಳ್ಳಿ.